ಕಾಂಗ್ರೆಸ್ ಪಕ್ಷವನ್ನೇ ತನ್ನ ತವರು, ತನ್ನ ಕುಟುಂಬ ಅಂತ ನಂಬಿಕೊಂಡು ಅವರು ಸೇವೆ ಸಲ್ಲಿಸ್ತಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ, ನಾಡಿಗೆ, ರಾಜ್ಯಕ್ಕೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಅವರು ಸುಮಾರು 50 ವರ್ಷಗಳ ಕಾಲ ಸುದೀರ್ಘವಾದಂತಹ ಸೇವೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ. ನೆಹರು ಕುಟುಂಬಕ್ಕೆ ತುಂಬಾ ವಿಧೇಯತರಾಗಿ ಯಾವತ್ತೂ ಸುದ ಅವರು ಆಗ್ತಂತ ಗೆರೆಯನ್ನ ದಾಟದೆ ಒಂದು ನಿಷ್ಠೆಯನ್ನ ತೋರಿದಂತ ಒಬ್ಬ ಅಪರೂಪದ ರಾಜಕಾರಣಿ. ಕಾರ್ಯಕ್ಷಮತೆ, ಸಂಘಟನೆ, ಕ್ರಿಯಾಶೀಲತೆ, ಇದಕ್ಕೆ ಮತ್ತೊಂದು ಹೆಸರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಈಗ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ಸುದೀರ್ಘವಾದ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಅವರ ಪಾತ್ರ ಬಹಳಷ್ಟು ದೊಡ್ಡದಿದೆ, ಅವರ ಕೊಡುಗೆ ಸುದ ಬಹಳಷ್ಟು ದೊಡ್ಡದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸುದ ಗೊತ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಪರಂಪರೆಯಂತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೋ ಅವರನ್ನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಕ್ಕಂಥ ಒಂದು ಪರಂಪರೆ ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥದ್ದು. ಆ ವಿಚಾರವನ್ನು ಇಟ್ಟುಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಮಠಾಧೀಶ್ವರರ, ನಮ್ಮ ದಕ್ಷಿಣ ಜಿಲ್ಲೆಯ ಎಲ್ಲ ಮಠಾಧೀಶರ ಒತ್ತಾಯ ಆಗಿರ್ತದೆ. ರಾಜ್ಯದ ಮುಖ್ಯಮಂತ್ರಿ ಆಯ್ತು ಅಂದ ತಕ್ಷಣ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಮಠಾಧೀಶ್ವರಗಳಿಗೆ ಮತ್ತು ಈ ಭಾಗದ ಹಳೆ ಮೈಸೂರು ಪ್ರಾಂತ್ಯದ ಮಠಾಧೀಶರು, ರಾಜ್ಯದ ಮಠಾಧೀಶರಿಗೆ, ಜೊತೆಗೆ ನಮ್ಮ ಕ್ಷೇತ್ರದ ಜನತೆಗೆ ತುಂಬಾ ಸಂತೋಷದ ಕ್ಷಣಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸುದ ಸಂತೋಷ ಪಡ್ತಕ್ಕಂಥ ವಿಚಾರ ಆಗಿರ್ತದೆ. ನಾವೆಲ್ಲರೂ ಸುದ ಒಟ್ಟೆ ಅಭಿಪ್ರಾಯದಿಂದ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀವಿ.